ಒಬ್ಬ ವ್ಯಾಪಾರಿ 50 ಕೆಜಿ ಸಕ್ಕರೆಯನ್ನ ಪ್ರತಿ ಕೆಜಿಗೆ 40 ರೂಪಾಯಿ ದರದಲ್ಲಿ ಖರೀದಿಸಿದ ಅಂತ ಕೊಟ್ರ. ಅಂದ್ರೆ ಎಷ್ಟಾಗತ್ತೆ ಟೋಟಲ್ ಕಾಸ್ಟ್ ಪ್ರೈಸ್ 50 × 40 ಮಾಡಿದ್ರೆ 2000 ರೂಪಾಯಿ ಆಕತಿ. ಮತ್ತು ಅದನ್ನ 70 ಕೆಜಿ ಸಕ್ಕರೆಯೊಂದಿಗೆ ಪ್ರತಿ ಕೆಜಿ 30 ರೂಪಾಯಿ ದರದಲ್ಲಿ ಮಿಶ್ರಣ ಮಾಡಿದರು. ಅಂದ್ರೆ 70 ಕೆಜಿ ಎಷ್ಟಾಗತ್ತೆ ಇದು ಟೋಟಲ್ ಕಾಸ್ಟ್ ಪ್ರೈಸ್ 2100 ಆಯ್ತು. ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಇದು 4100. ಟೋಟಲ್ ಕೆಜಿ 120 ಕೆಜಿ ಆಯ್ತು. 20% ಲಾಭ ಪಡೆಯಕ ಆ ಮಿಶ್ರಣವನ್ನು ಪ್ರತಿ ಕೆಜಿಗೆ ಎಷ್ಟು ದರದಲ್ಲಿ ಮಾರ್ಬೇಕಂತ ಕೇಳ್ಯಾರ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಕಾಸ್ಟ್ ಪ್ರೈಸ್ 4100 ಐತಿ. ಅದನ್ನ ಮಾರ್ಬೇಕು ಎಷ್ಟಕ್ಕೆ 20% ಪ್ರಾಫಿಟ್ 120 ರೂಪಾಯಿ 100 ಆಯ್ತು. ಇದು ಟೋಟಲ್ ಎಷ್ಟು ಕೆಜಿ ಇದಾಕತಿ 120 ಕೆಜಿ ಇದಾಕತಿ. ಪ್ರತಿ ಕೆಜಿ ಕೇಳ್ಯಾರ ನಮಗೆ ಡಿವೈಡೆಡ್ ಬೈ 120 ಮಾಡ್ಬೇಕು. 0 ಇದು 120 ಕ್ಯಾನ್ಸಲ್ 0 ಕ್ಯಾನ್ಸಲ್. ಅಂದ್ರೆ ಪ್ರತಿ ಕೆಜಿಗೆ ಎಷ್ಟು ರೂಪಾಯಿ 41 ರೂಪಾಯಿ ಆಕತಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ಟಿವಿ ಸೆಟ್ ಅನ್ನು 16,800ಕ್ಕೆ ಮಾರೋ ಮೂಲಕ ವ್ಯಾಪಾರಿ 20% ಲಾಭ ಪಡಿತಾನೆ. ಅಂದ್ರೆ 20% ಲಾಭ ಅಂದ್ರೆ ಏನಾಗತಿ ಫ್ರಾಕ್ಷನ್ 1/5 ಆಯ್ತು. ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗತಿ ಕಾಸ್ಟ್ ಪ್ರೈಸ್ ಐದಿದ್ರೆ ಸೆಲ್ಲಿಂಗ್ ಪ್ರೈಸ್ 6 ಆಗತಿ. 6 ವ್ಯಾಲ್ಯೂ ಎಷ್ಟು ಕೊಟ್ಟನ 16,800 ಅಂದ್ರೆ ಇಂಟು ಎಷ್ಟಲಿ ಆಗತ್ತೆ ಇದು 2800 ಆಗುತ್ತೆ. ಕಾಸ್ಟ್ ಪ್ರೈಸ್ 5 × 2800 ಮಾಡಿದ್ರೆ ಎಷ್ಟು ಆಗತಿ 14,000 ರೂಪಾಯಿ ಕಾಸ್ಟ್ ಪ್ರೈಸ್ ಆಕತಿ. ಉತ್ಪಾದನಾ ವೆಚ್ಚವನ್ನು 20% ಹೆಚ್ಚಿಸಿದ ಅಂದ್ರೆ ಕಾಸ್ಟ್ ಪ್ರೈಸ್ 20% ಹೆಚ್ಚಿದ್ರೆ ಎಷ್ಟಾಗತಿ 14,000ಕ್ಕೆ 20% ಜಾಸ್ತಿ ಮಾಡಿದ್ರೆ ಎಷ್ಟಾಗತಿ ಇದು ಕಾಸ್ಟ್ ಪ್ರೈಸ್ 16,800 ಆಯ್ತು. ಮತ್ತು ಅದನ್ನ 20% ಲಾಭ ಪಡೆಯಕ ಹೊಸ ಮಾರಾಟ ಬೆಲೆ ಎಷ್ಟು ಇರ್ಬೇಕಂತ ಕೇಳೋಣ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತಿ 16,800. 20% ಪ್ರಾಫಿಟ್ ಅಂದ್ರೆ 120/100 ಆಗುತ್ತೆ. 0 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗತಿ ಇದು 20,160 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಕತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ಖರೀದಿ ಬೆಲೆ 1,120 ಆಗೈತಿ. 205 ರೂಪಾಯಿ ರಿಯಾಯಿತಿ ನೀಡಿದ ನಂತರ 15% ಲಾಭದಲ್ಲಿ ಉಂಟಾಯಿತು. ಆ ವಸ್ತುವಿನ ಗುರುತಿಸಿದ ಬೆಲೆ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಇದು SSC GD ಇದು ಪ್ರಿವಿಯಸ್ ಇರೋ ಕ್ವಶನ್ ಆಕತಿ. ನೋಡ್ರಿ ಇದು ಎಷ್ಟು ರೂಪಾಯಿ ಪ್ರಾಫಿಟ್ ಆಗೈತಿ 15% ಪ್ರಾಫಿಟ್ ಆಗೈತಿ. 15% ಫ್ರಾಕ್ಷನ್ ಆಗುತ್ತೆ 3/20 ಆಗುತ್ತೆ. ಇಲ್ಲಿ ಏನಾಗುತ್ತೆ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ 20 ರಿಂದ 23 ಆಗೈತಿ. ಖರೀದಿ ಬೆಲೆ ಎಷ್ಟು ಕೊಟ್ಟನ 20 ವ್ಯಾಲ್ಯೂ 1,120 ಕೊಟ್ಟನ. ಇಲ್ಲಿ ಇಂಟು 56 ಮಾಡಿನ. ಸೆಲ್ಲಿಂಗ್ ಪ್ರೈಸ್ 23 × 56 ಮಾಡಿದ್ರೆ ಎಷ್ಟು ಆಗತಿ 1,288 ಆಗತಿ. ಕಾಸ್ಟ್ ಪ್ರೈಸ್ ಮಾರ್ಕ್ ಪ್ರೈಸ್ ಕೇಳ ನಮ್ಗೆ ಮಾರ್ಕ್ ಪ್ರೈಸ್ ಏನಾಗತಿ ಸೆಲ್ಲಿಂಗ್ ಪ್ರೈಸ್ ಪ್ಲಸ್ ಇಲ್ಲಿ 205 ರೂಪಾಯಿ ಡಿಸ್ಕೌಂಟ್ ಕೊಟ್ಟನ. ಅಂದ್ರೆ ಎಷ್ಟಾಗತ್ತೆ 1,493 ರೂಪಾಯಿ ಮಾರ್ಕ್ ಪ್ರೈಸ್ ಆಗತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಜೀನತ್ ಒಂದು ಹೂಡಿಕೆಯಲ್ಲಿ 20% ಲಾಭ ಗಳಿಸ್ತಾನೆ. ಆದ್ರೆ ಇನ್ನೊಂದು ಹೂಡಿಕೆಯಲ್ಲಿ 10% ನಷ್ಟ ಅನುಭವಿಸುತ್ತಾನೆ. ಎರಡು ಹೂಡಿಕೆಗಳು ಕ್ರಮವಾಗಿ 3:5 ಅನುಪಾತದಲ್ಲಿ ಇದ್ರೆ ಒಟ್ಟಾರೆ ಎರಡು ಹೂಡಿಕೆಗಳ ಮೇಲೆ ಲಾಭ ಅಥವಾ ನಷ್ಟ ಶೇಕಡಾವಾರು ಎಷ್ಟು ಅಂತ ಕೇಳೋಣ. ನೋಡ್ರಿ ಎರಡರದ ರೇಷಿಯೋ ಎಷ್ಟೈತಿ 3:5 ಐತಿ. ನಾನು ಎರಡಕ್ಕೂ ಒಂದು 0 ಆ್ಯಡ್ ಮಾಡ್ತೀನಿ. ಇದಕ್ಕೆ ಎಷ್ಟು ಪ್ರಾಫಿಟ್ 20% ಆಗೈತಿ. 20% ಅಂದ್ರೆ ಪ್ಲಸ್ 6 ಆಗೈತಿ. ಅಂದ್ರೆ ಎಷ್ಟಾಗ್ತಿದೆ 36 ಆಯ್ತು. ಇಲ್ಲಿ ಲಾಸ್ 10% ಆಗೈತಿ. -5 ಆಗಿ ಎಷ್ಟಾಗ್ತಿದೆ 45 ಆಯ್ತು. ಟೋಟಲ್ ಎಷ್ಟು ವ್ಯಾಲ್ಯೂ 81. ಇದ್ರ ಟೋಟಲ್ ವ್ಯಾಲ್ಯೂ ಎಷ್ಟೈತಿ 80 ಆಯ್ತು. ಪ್ರಾಫಿಟ್ ಎಷ್ಟೈತಿ ಇಲ್ಲಿ ಒಂದು ಲಾಭ ಆಯ್ತು. ಅಂದ್ರೆ 1/80 × 100 ಮಾಡಿದ್ರೆ ಎಷ್ಟಾಗತ್ತೆ ಪ್ರಾಫಿಟ್ ಪರ್ಸೆಂಟೇಜ್ 1.25% ಪ್ರಾಫಿಟ್ ಆಕೈತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರವಿ 1,260ಕ್ಕೆ ಬಸ್ ಟಿಕೆಟ್ ಬುಕ್ ಮಾಡಿದರು. ಅವರು ಅಸ್ವಸ್ಥತೆಯ ಕಾರಣದಿಂದಾಗಿ ಟಿಕೆಟ್ ರದ್ದುಪಡಿಸಬೇಕಾಯಿತು. ಅವರಿಗೆ 945 ರೂಪಾಯಿ ಮರುಪಾವತಿ ದೊರೆಯಿತು. ಈ ಪ್ರಕ್ರಿಯೆಯಲ್ಲಿ ರವಿಗೆ ಎಷ್ಟು ಶೇಕಡಾ ನಷ್ಟ ಆಯ್ತು ಅಂತ ಕೇಳ್ಯಾರ. ನೋಡ್ರಿ ಅವಾಗ ಮಾಡಿದಷ್ಟು 1260 ಅವಾಗ ವಾಪಸ್ ಬಂದಿದ್ದು 945. ಎಷ್ಟು ರೂಪಾಯಿ ಲಾಸ್ ಆಗತ್ತೆ ಇಲ್ಲಿ 315. ಪರ್ಸೆಂಟೇಜ್ ಆಫ್ ಲಾಸ್ ಏನಾಯ್ತು 1260 × 100 ಅಂದ್ರೆ ಎಷ್ಟು 25% ಲಾಸ್ ಆಗತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಶೋಭಾ ಒಂದು ಚಿಕ್ಕ ಜಾಗವನ್ನು 6 ಲಕ್ಷಕ್ಕೆ ಖರೀದಿಸಿದರು ಮತ್ತು ಅದನ್ನು ರಾಮ್ಗೆ 20% ಲಾಭದಲ್ಲಿ ಮಾರಿದರು. ನಂತರ ರಾಮ್ ಅದೇ ಜಾಗವನ್ನು ದಿನೇಶ್ಗೆ 10% ನಷ್ಟದಲ್ಲಿ ಮಾರಿದರು. ದಿನೇಶ್ ಆ ಜಾಗಕ್ಕೆ ಎಷ್ಟನ್ನು ನೀಡಿದರು ಅಂತ ಕೇಳ್ಯಾರ. ನೋಡ್ರಿ ಅದ್ರ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟೈತಿ 6 ಲಕ್ಷ ರೂಪಾಯಿ ಐತಿ. ಇವಾಗ ಮಾರಿದ ಎಷ್ಟಕ್ಕೆ 20% ಪ್ರಾಫಿಟ್. 20% ಫ್ರಾಕ್ಷನ್ ಏನೈತಿ 1/5 ಆಕತಿ. ಲಾಭಕ್ಕೆ ಮಾರೇನಂದ್ರೆ ಅದು ಎಷ್ಟತ್ತು 6/5 ಆಯ್ತು. ಆಮೇಲೆ ಅವ 10% ಲಾಸಿಗೆ ಮಾರೇನಂದ್ರೆ ಅದೇನಾಗತಿ 9/10. ಈ 0 ಕ್ಯಾನ್ಸಲ್ ಆಗಿದೆ. ಎಷ್ಟಾಗುತ್ತೆ 5 12 ಆಗುತ್ತೆ. ಇಲ್ಲಿ ಇದು ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 6,48,000 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಜು ಒಂದು ವಸ್ತುವನ್ನು ರವಿಗೆ 10% ಲಾಭದಲ್ಲಿ ಮಾರಿದ್ರು ಅಂತ ಕೊಟ್ರು. ಅಂದ್ರೆ ರಾಜು ರೇಷಿಯೋ ರವಿ ಏನಾಗ್ತಿದೆ 10% ಪ್ರಾಫಿಟ್ ಅಂದ್ರೆ 10 ರಿಂದ 11 ಆಯ್ತು. ರವಿ ಅದೇ ವಸ್ತುವನ್ನು ರಾಮಿಗೆ 10% ನಷ್ಟದಲ್ಲಿ ಮಾರೇನ. ಅಂದ್ರೆ ರಾಮುಂದ್ ಎಷ್ಟಾಗ್ತಿದೆ 10 × 9. ಇದು ಕಾಸ್ಟ್ ಪ್ರೈಸ್ ರಾಮುಂದ್ 10 ಆದ್ರೆ ನಷ್ಟಕ್ಕೆ ಮಾರ 9 ಆಗತ್ತೆ. ರಾಮು ರವಿಗೆ 1,485 ನೀಡಿದ್ದಾರೆ. ಅಂದ್ರೆ ನೋಡ್ರಿ ಇದು ಸೈಡ್ ಇದ್ದಿದ್ದು ನಂಬರ್ಗಳನ್ನ ಬರ್ಕೊಂಡು ಇದು 100 1,110 ಇದು 99 ಆಯ್ತು. ನೋಡ್ರಿ ರಾಮು ರವಿಗೆ ಎಷ್ಟು ಕೊಟ್ಟನ 1,485. ಇವೊಂದು ಎಷ್ಟಾಯ್ತು 1,485 ಆಯ್ತು. ರಾಜು ರವಿಗೆ ಮಾರಿದ ಮಾರಾಟ ಬೆಲೆ ಎಷ್ಟು ಅಂತ ಕೇಳ್ಯಾರ. ಅಂದ್ರೆ ರಾಜುಂದು ಬೆಲೆ ಎಷ್ಟಾಗತ್ತೆ ಇಲ್ಲಿ
110 ಇಂಟು ಇದೆಷ್ಟೇ 13.5 ಆಗುತ್ತೆ. 100 ಇಂಟು 13.5 ಮಾಡಿದ್ರೆ ಎಷ್ಟಾಗುತ್ತೆ ರಾಮುಂದು 1350 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿ ಮಾಲೀಕರು 8 ವಸ್ತುಗಳು ಮಾರುವ ಮೂಲಕ 2 ವಸ್ತುಗಳ ಮಾರಾಟ ಬೆಲೆಗೆ ಸಮಾನವಾದ ಲಾಭ ಪಡಿತಾರೆ. ಅಂಗಡಿ ಮಾಲೀಕರ ಲಾಭ ಶೇಕಡಾ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಅವನು ಸೆಲ್ಲಿಂಗ್ ಪ್ರೈಸ್ ಎಷ್ಟು 8, ಪ್ರಾಫಿಟ್ ಆಗಿದೆ ಎಷ್ಟು 2. ಒಂದು ಕಾಸ್ಟ್ ಪ್ರೈಸ್ ಏನಾಗುತ್ತೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಪ್ರಾಫಿಟ್ ಆಗುತ್ತೆ ಅಂದ್ರೆ 6. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಂತ ಇಲ್ಲಿ ಎಷ್ಟು ಪ್ರಾಫಿಟ್ ಆಗೈತಿ 2/6 ಇಂಟು 100 ಮಾಡಿದ್ರೆ ಎಷ್ಟು 33.33% ಪ್ರಾಫಿಟ್ ಆಗೈತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ಒಂದು ವಸ್ತುವನ್ನು 3200ಕ್ಕೆ ಮಾರಿದಾಗ ಪಡೆಯುವ ಲಾಭವು ಅದೇ ವಸ್ತುವನ್ನು 3000ಕ್ಕೆ ಮಾರಿದಾಗ ಪಡೆಯುವ ಲಾಭದ 7/5 ಭಾಗಕ್ಕೆ ಸಮವಾಗೈತಿ. ಅಂದ್ರೆ ಕಾಸ್ಟ್ ಪ್ರೈಸ್ ನೋಡ್ರಿ ಇಲ್ಲಿ ಎಷ್ಟಕ್ಕೆ ಮಾರಿನ ಅಂದ್ರೆ ಇಲ್ಲಿ 3200ಕ್ಕೆ ಮಾಡಿದ ಅಂದ್ರೆ ಇಲ್ಲಿ 7x ಲಾಭ ಆಕತಿ. ಅದನ್ನ ಒಳ್ಳೆ ಅವು ಎಷ್ಟಕ್ಕೆ 3000 ರೂಪಾಯಿಗೆ ಮಾರಿದ್ರೆ ಇಲ್ಲಿ ಲಾಭ ಎಷ್ಟಾಗತಿ 5x ಲಾಭ ಆಕತಿ. ಇವೆರಡು ವಸ್ತುಗಳ ಡಿಫ್ರೆನ್ಸ್ ಎಷ್ಟೈತಿ 200 ಬರ್ತೈತಿ. ಇಲ್ಲಿ ನೋಡ್ರಿ ಪ್ರಾಫಿಟ್ ಕೊಟ್ಟನ ಅಂದ್ರೆ ಇವೆರಡನ್ನ ಮೈನಸ್ ಮಾಡ್ಕೋಬೇಕಂದ್ರೆ ಎಷ್ಟಾಯ್ತು 2x ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ 100 ಆಯ್ತು. ಇಲ್ಲಿ ಎಕ್ಸ್ 200 ಮಾಡಿದ್ರೆ ಎಷ್ಟಾಗತ್ತೆ ಇಲ್ಲಿ 100 ಮಾಡಿದ್ರೆ 700 ರೂಪಾಯಿ ಆಗುತ್ತೆ. ಅಂದ್ರೆ ಪ್ರಾಫಿಟ್ ಎಷ್ಟಾಯ್ತು 700 ರೂಪಾಯಿ. ನಮ್ಗೆ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು 3200 ಮೈನಸ್ 700 ಮಾಡಿದ್ರೆ 2500 ರೂಪಾಯಿ ಕಾಸ್ಟ್ ಪ್ರೈಸ್ ಆಕತಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ದಿವ್ಯಾ 1 ರೂಪಾಯಿಗೆ 6 ಸಿಹಿ ತಿಂಗಳು ಖರೀದಿಸಿದ್ರು ಅಂದ್ರೆ 6 ಕಾಸ್ಟ್ ಪ್ರೈಸ್ ಎಷ್ಟೈತಿ 1 ರೂಪಾಯಿ ಐತಿ. 50% ಲಾಭ ಪಡೆಯಲಿಕ್ಕೆ 1 ರೂಪಾಯಿಗೆ ಎಷ್ಟು ಸಿಹಿ ತಿಂಡಿಗಳನ್ನು ಮಾರ್ಬೇಕಂತ ಕೇಳಿದ್ರೆ ನೋಡ್ರಿ 6 ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ 1 ಇಂಟು 50% ಪ್ರಾಫಿಟ್ ಅಂದ್ರೆ 3/2 ಆಗುತ್ತೆ. ಅಂದ್ರೆ 6 ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು 3/2 ಆಯ್ತು. ಇದು ಎಷ್ಟು ರೂಪಾಯಿದು 1 ರೂಪಾಯಿ ಅಂದ್ರೆ 1 ರೂಪಾಯಿಗೆ ಎಷ್ಟು ಮಾರ್ಬೇಕಂತ ಕೇಳಿದ್ರೆ ಇದು 3/2 ರೂಪಾಯಿ ಬಂದೈತಿ. ಅಂದ್ರೆ ಎಷ್ಟಾಗತ್ತೆ ಇಲ್ಲಿ 3/2 ರೂಪಾಯಿಗೆ 6 ಸಿಹಿ ತಿಂಡಿಗಳು ಆದ್ರೆ 1 ರೂಪಾಯಿಗೆ ಎಷ್ಟಾಗತ್ತೆ ಇಲ್ಲಿ 6 ಇಂಟು 2/3 ಮಾಡಿದ್ರೆ 4 ಸಿಹಿ ತಿಂಡಿಗಳನ್ನ ಮಾರ್ಬೇಕಾಗತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬೊಂದು ಅಂಗಡಿ ಒಂದು ವಸ್ತುವನ್ನು 500ಕ್ಕೆ ಮಾರುವ ಮೂಲಕ 25% ಲಾಭ ಗಳಿಸ್ತಾನೆ. ಅಂದ್ರೆ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 25% ಪ್ರಾಫಿಟ್ ಅಂದ್ರೆ 4ರಿಂದ 5 ಆಕತಿ. ನಂತರ ಹಳೆಯ ಸಂಗ್ರಹ ಖಾಲಿ ಮಾಡಕ ಆ ವಸ್ತುವಿನ ಬೆಲೆಯನ್ನು 20% ಕಡಿಮೆ ಮಾಡುತ್ತದೆ. ಈಗ ಅಂಗಡಿಗೆ ಎಷ್ಟು ಶೇಕಡಾ ಲಾಭ ಅಥವಾ ನಷ್ಟ ಆಗುತ್ತೆ ಅಂತ ಕೇಳಿದ್ರೆ ಅಂದ್ರೆ 2ನೇ ಸಲ ಸೆಲ್ಲಿಂಗ್ ಪ್ರೈಸ್ ಏನಾಗತಿ 20% ಕಡಿಮೆ ಮಾಡ್ತಾನೆ. ಅಂದ್ರೆ ಒಂದು 1ನೇ ಸೆಲ್ಲಿಂಗ್ ಪ್ರೈಸ್ 5 ಇದ್ದಿದ್ದು ಆಮೇಲೆ ಏನಾಗತಿ 4 ಮಾಡ್ತಾನೆ. ಅಂದ್ರೆ ಇದು 5 ಇದು ಮಗ್ಲಿನ ನಂಬರ್ ಬರೆದ್ರೆ ಎಷ್ಟಾಗುತ್ತೆ 4:5:4 ಆಗುತ್ತೆ. ಇಲ್ಲಿ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನೈತಿ ಸೇಮ್ ಐತಿ. ಅಂದ್ರೆ ಇಲ್ಲಿ ನೋ ಪ್ರಾಫಿಟ್ ನೋ ಲಾಸ್ ಆಕೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಅಂಕಿತ ಒಂದು ವಸ್ತುವನ್ನು ಒಂದು ನಿರ್ದಿಷ್ಟ ಬೆಲೆಗೆ ಮಾರಿದಾಗ 10% ಲಾಭ ಪಡಿತಾರೆ. ಅಂದ್ರೆ ಇಲ್ಲಿ ಏನತ್ತ ಕಾಸ್ಟ್ ಪ್ರೈಸ್ 100 ಇತ್ತು, ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ 10% ಪ್ರಾಫಿಟ್ ಪಡೆದ್ರೆ 100 ಆಕತಿ 110 ರೂಪಾಯಿ. ಅದೇ ಪುಸ್ತಕವನ್ನು ಆ ಬೆಲೆ ದ್ವಿಗುಣಕ್ಕೆ ಮಾರಿದ್ದಾರೆ ಅಂದ್ರೆ ಇದರ 2 ಪಟ್ಟಿ ಮಾಡಿದ ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ 220 ರೂಪಾಯಿ ಆಗುತ್ತೆ. ಅಂಕಿತ ಲಾಭ ಶೇಕಡಾ ಅವ್ರು ಎಷ್ಟಾಗುತ್ತೆ ಅಂತ ಕೇಳಿ ಎಷ್ಟು ಜಾಸ್ತಿ ಆಯ್ತು 120 ಜಾಸ್ತಿ ಆಯ್ತು. 100 ಇಂಟು 100 ಮಾಡಿದ್ರೆ ಎಷ್ಟು 120% ಪ್ರಾಫಿಟ್ ಆಕತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಮೃದ್ಧಿ ಒಂದು ಚಿನ್ನದ ಉಂಗುರವನ್ನು 26% ನಷ್ಟದಲ್ಲಿ ಮಾರಿದರು. ಚಿನ್ನದ ಉಂಗುರದ ಖರೀದಿ ಬೆಲೆ 38,500 ಇದ್ದರೆ ಅದರ ಮಾರಾಟ ಬೆಲೆ ಎಷ್ಟಂತ ಕೇಳಿ ನೋಡಿ. ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಕತಿ ಕಾಸ್ಟ್ ಪ್ರೈಸ್ 100 ಇತ್ತ ಸೆಲ್ಲಿಂಗ್ ಪ್ರೈಸ್ ಏನಕತಿ 26% ಲಾಸ್ಟ್ ಆದ್ರೆ 74 ಆಗತಿ. ಈ 100 ವ್ಯಾಲ್ಯೂ ಎಷ್ಟು ಕೊಟ್ಟಾನ 38,500 ಅಂದ್ರೆ 74 ಇಂಟು 385 ಮಾಡಿದ್ರೆ ಎಷ್ಟಾಗತಿ 28,490 ರೂಪಾಯಿ ಆಕತಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಾಸಿವೆ ಎಣ್ಣೆ ಗುರುತಿಸಿದ ಬೆಲೆ ಅದರ ಖರೀದಿ ಬೆಲೆಗಿಂತ 10% ಹೆಚ್ಚೈತಿ ಅಂತ ಕೊಟ್ರು. ಅಂದ್ರೆ ಕಾಸ್ಟ್ ಪ್ರೈಸ್ 100 ಇತ್ತಂದ್ರೆ ಮಾರ್ಕ್ ಪ್ರೈಸ್ ಎಷ್ಟಾಗತ್ತೆ 10% ಜಾಸ್ತಿ ಐತಿ ಅಂದ್ರೆ 110 ಆಗುತ್ತೆ. ಲಾಭವೂ ಇಲ್ಲ ನಷ್ಟವೂ ಇಲ್ಲವಾಗಲು ಗುರುತಿಸಿದ ಬೆಲೆಯಿಂದ ಎಷ್ಟು ಶೇಕಡಾ ಕಡಿಮೆ ದರದಲ್ಲಿ ಮಾರ್ಬೇಕಂತ ಕೇಳ ನೋಡ್ರಿ. ಲಾಭನೂ ಆಗಬಾರ್ದು ಲಾಸ್ನು ಆಗಬಾರ್ದು ಅಂದ್ರೆ ಅದನ್ನ ಏನ್ ಮಾಡ್ಬೇಕು ಕಾಸ್ಟ್ ಪ್ರೈಸ್ಗೆ ಮಾರ್ಬೇಕಾಗತ್ತೆ. ಅಂದ್ರೆ ಎಷ್ಟು ಕಡಿಮೆ ಮಾಡ್ಬೇಕು ಇಲ್ಲಿ 10 ಕಡಿಮೆ ಮಾಡ್ಬೇಕು. 110 ಇಂಟು 100 ಮಾಡಿದ್ರೆ ಎಷ್ಟಾಗತ್ತೆ 9.09% ಕಡಿಮೆ ಮಾಡ್ಬೇಕು. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ಖರೀದಿ ಬೆಲೆ ಮತ್ತು ಮಾರಾಟ ಬೆಲೆ ಅನುಪಾತ 186:206 ಐತಿ. ಅಂದ್ರೆ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನೈತಿ 186:206 ಐತಿ. ಆ ವಸ್ತುವಿನ ಲಾಭ ಶೇಕಡಾ ಅವ್ರು ಎಷ್ಟು ಅಂತ ಪ್ರಾಫಿಟ್ ಎಷ್ಟಾಗತ್ತೆ ಇಲ್ಲಿ 20 ಪ್ರಾಫಿಟ್ ಆಗತ್ತೆ. 186 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 10.75% ಪ್ರಾಫಿಟ್ ಆಗತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಂದು ವಸ್ತುವಿನ ಖರೀದಿ ಬೆಲೆ 4,850 ಆಗೈತಿ. ಅದನ್ನು 6,680ಕ್ಕೆ ಮಾರಿದರೆ ಲಾಭ ಶೇಕಡಾ ಅವರು ಎಷ್ಟಂತ ಕೇಳಿ 6,680ಕ್ಕೆ ಮಾರಿನ ಅಂದ್ರೆ ಪ್ರಾಫಿಟ್ ಎಷ್ಟಾಗತ್ತೆ ಒಂದು
ಪ್ರಾಫಿಟ್ 1830 ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗುತ್ತೆ 1830 ಡಿವೈಡೆಡ್ ಬೈ 4850 ಇಂಟು 100 ಮಾಡಿದ್ರೆ 37.73% ಪ್ರಾಫಿಟ್ ಆಗತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.